ಕನ್ನಡ ಜಾಣರ ನಮಸ್ಕಾರ. ಇದೇ 22ಕ್ಕೆ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆ ಗೊತ್ತಿದೆ ನಿಮಗೆ. ಜನವರಿ 22ಕ್ಕೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರೇನೋ ಬೆಳ್ಳಿ ಐಟಮ್ಗಳನ್ನ ಪೂಜೆ ಮಾಡೋಕ್ಕೆ ಕೊಡ್ತಾರಂತೆ. ಗೊತ್ತಿಲ್ಲ, ನಾನು ಮೀಡಿಯಾದಲ್ಲಿ ನೋಡಿದೆ. ಅಂದರೆ ಯಾವ ನೈತಿಕತೆ ಇದೆ ಅಂತ ಗೊತ್ತಿಲ್ಲ ಇವರಿಗೆ, ವೀರೇಂದ್ರ ಹೆಗಡೆ ಅವರಿಗೆ. ನಾನು ಯಾಕೆ ಹೇಳ್ತಿದ್ದು ನಿಮ್ಗೆ ಗೊತ್ತಿದೆ. ಸೌಜನ್ಯ ಗೌಡ ಇಡೀ ರಾಷ್ಟ್ರದ ಗಮನ ಸೆಳೆದಂಥ ಸೌಜನ್ಯ ಗೌಡ ವಿಚಾರ, ಅದರ ಮುಖಾಂತರ ಧರ್ಮಸ್ಥಳ ಆ ಸುತ್ತಮುತ್ತ ಪ್ರದೇಶದಲ್ಲಿ ಸಾವಿರಾರು ಅತ್ಯಾಚಾರಗಳು, ಕೊಲೆಗಳು, ಅದಕ್ಕೆ ಕಾನೂನಾತ್ಮಕ ಅಂದರೆ ಕೇಸ್ ಆಗಿರೋದೇ ನಿಮಗೆ 400 ಚಿಲ್ಲರೆ ಗೊತ್ತಿದೆ. ಕೇಸ್ ಆಗದೆ ಇರೋದು, ಬೆಳಕಿಗೆ ಬರದೇ ಇರೋದು ಇದೇ ಸೌಜನ್ಯ ಗೌಡಳ ರೇಪ್ ಅಂಡ್ ಮರ್ಡರ್ ಆಗುವ 20 ದಿನದ ಹಿಂದೆ ಅಲ್ಲಿ ನಾರಾಯಣ ಮತ್ತು ಆಕೆ ತಂಗಿ ಯಮುನಾ ಇವರಿಬ್ಬರನ್ನ ಕಲ್ಲೆತ್ತಾಗಿ ಸಾಯಿಸಿ ಹಾಕಿದ್ದು ಎಲ್ಲನೂ ಗೊತ್ತಿದೆ ಕೇಸು. ಅದಕ್ಕೆ FIR ಆಗಿರೋದು ಸಹ ಸ್ವತಃ ವೀರೇಂದ್ರ ಹೆಗಡೆಯವರ ತಮ್ಮನ ಮೇಲೆ, ಹರ್ಷೇಂದ್ರ ಹೆಗಡೆಯವ್ರ ಮೇಲೆ ಅದನ್ನ ಕಂಪ್ಲೇಂಟ್ ಆಗಿರೋದು. ಕಂಪ್ಲೇಂಟ್ ತೊಗೊಂಡಿಲ್ಲ, ಎಲ್ಲ ನೋಡಿದ್ರ, ಎಲ್ಲ ಗೊತ್ತಿದೆ. ನಾನು ಕೇಳ್ತಾ ಇರೋದು, ನಾನು ಅವತ್ತು ಅದನ್ನೇ ಕೇಳಿದ್ದು, ಇವತ್ತು ಅದನ್ನೇ ಕೇಳ್ತಾ ಇರೋದು. ವೀರೇಂದ್ರ ಹೆಗಡೆ ಅವ್ರಿಗೆ ನೀವು ನಿಮ್ಮ ಮಕ್ಕಳು ರೇಪ್ ಮಾಡಿದಾರೋ, ಕೊಲೆ ಮಾಡಿಬಿಟ್ಟಿದ್ದಾರೋ, ನೀವೇ ಮಾಡಿದ್ರು, ಅದೇನೂ ಕೇಳಿರಲಿಲ್ಲ. ನಾವು ಕೇಳಿದ್ದಿಷ್ಟೇ ನೈತಿಕತೆ ಪ್ರಶ್ನೆ. ಆ ಒಂದು ಕ್ಷೇತ್ರದ ಮುಖ್ಯಸ್ಥರಾಗಿರೋ ನೀವು, ನಿಮ್ಗೊಂದು ನೈತಿಕತೆ ಅಂತ ಇರುತ್ತಲ್ವಾ, ನ್ಯಾಯ ಕೊಡಿಸ್ಬೇಕಲ್ಲ ಸೌಜನ್ಯಗೆ. ಅಷ್ಟೇ ನೂರಾರು ಆಗಿದಾವಲ್ಲ, ಯಾಕಲ್ಲಾಯಿತು? ಕರ್ನಾಟಕದ ಯಾವುದೇ ಭಾಗದಲ್ಲಿ, ಯಾವುದೇ ಧಾರ್ಮಿಕ ಕ್ಷೇತ್ರದಲ್ಲೂ ಸಹ ಆಗದೇ ಇರೋಷ್ಟು ರೇಪ್ ಅಂಡ್ ಮರ್ಡರ್ಗಳು, ಮಿಸ್ಸಿಂಗ್ ಕೇಸ್ಗಳು, ಇಷ್ಟೆಲ್ಲ ಯಾಕಾಯಿತು? ಅದ್ರ ಬಗ್ಗೆ ಯಾಕೆ ನೀವು ಮೌನ ಮುರಿತಾ ಇಲ್ಲ? ಅದ್ರ ಬಗ್ಗೆ ಪ್ರಶ್ನೆ ಮಾಡೋದನ್ನ ದಮನ ಮಾಡಕ್ಕೆ ಹೊರಟಿದ್ದೀರಿ. ಮತ್ತು ಅಲ್ಲಿ ಭಕ್ತಿ ಹೆಸರಲ್ಲಿ ಒಂದಷ್ಟು ಜನ ಕರೆಸ್ಕೊಂಡು ನೀವು ಅಲ್ಲಿ ಯಾರಿದ್ರ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಅವ್ರಿಗೆ ಧಮಕಿ ಹಾಕೋದ ರೀತಿಯಲ್ಲಿ, ಅವ್ರ ವಿರುದ್ಧ ಪಾಪ ಅಮಾಯಕರಿಗೆ ಗೊತ್ತೇ ಇರಲ್ಲ, ಸುಮ್ಮನೆ ಏನೇನೋ ವಿಚಾರಕ್ಕೆ ಕರ್ಸ್ಕೊಂಡ್ಬಿಟ್ಟು ಸೌಜನ್ಯ ವಿಚಾರದಲ್ಲಿ ಬಲವಂತ ಚಪ್ಪಳೆ ಹೊಡ್ಸೋದು, ಬಲವಂತ ಜೈಕಾರ ಹಾಕ್ಸೋದು, ಇಷ್ಟೆಲ್ಲ ಮಾಡ್ತಾ ಬಂದ್ರಿ. ನೀವು ಪ್ರಹಸನ ನೋಡಿದಿರ ಎಲ್ಲ. ನನಗೆ ತುಂಬ ಜನ ಕೇಳ್ತಾ ಇದ್ದೇನಪ್ಪ ಅಂದರೆ, ಇತ್ತೀಚೆಗೆ ನಾನು ನಮ್ಮ ಕನ್ನಡ ಜಾಣರನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಸೌಜನ್ಯ ಗೌಡ ವಿಚಾರವನ್ನು ಕಮ್ಮಿ ಮಾಡಿದ್ವಿ. ಇನ್ನೇನು ಇಲ್ಲ, ಕಾರಣ ಏನಿಲ್ಲ. ನಮ್ಗೆ ಅದು ಏನು CBI ಅನ್ನೋರು ಮತ್ತೆ ಕೋರ್ಟಿಗೆ ಹೋದ್ರಲ್ವ, ಮೇಲ್ಮನವಿ ಸಲ್ಲಿಸಿದ್ರಲ್ಲ, ಅದಾದಮೇಲೆ ಏನೇನು ಆಗ್ತು ಅಂತ ನನಗೂ ಅದು ಗೊತ್ತಿರಲಿಲ್ಲ, ಅಪ್ಡೇಟ್ ಆಗಿರಲಿಲ್ಲ. ಅದಕ್ಕೋಸ್ಕರ ನಾವು ಆ ವಿಚಾರ ಮಾತಾಡ್ತಾ ಇರಲ್ಲ ನಾನು. ಆದರೆ ಕಾನೂನಾತ್ಮಕವಾಗಿ ಏನು ಮಾಡ್ತಾ ಇದ್ದಾರೆ ಇವರು, ನಮ್ಮ ಮಾಜಿ ಪೊಲೀಸ್ ಆಫೀಸರ್ ಗಿರೀಶ್ ಮಟ್ಟಣ್ಣನವರಿರ್ಬೋದು, ಒಡನಾಡಿ ಸಂಸ್ಥೆಯವರು ಇರ್ಬೋದು, ಇವರೆಲ್ಲ ಮಾಡ್ತಾ ಮತ್ತು ತಿಮ್ರೋಡಿ ಅವರ ತಂಡ ಇರ್ಬೋದು, ಅವರೆಲ್ಲ ಪ್ರತಿಭಟನೆಗಳು ಮಾಡ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಕಾನೂನಾತ್ಮಕವಾಗಿ ಅದೇನು ನಡೀತಾ ಇದೆ ಅದು ನಡೀತಾ ಇದೆ. ಅದು ಹಂಗಾಗಿ ಹೊರ ಜಗತ್ತಿಗೆ ಅದು ಗೊತ್ತಾಗಲ್ಲ ಅಷ್ಟೇ. ಆದರೆ ಸೌಜನ್ಯ ವಿಚಾರವನ್ನು ಯಾರೂ ಸಹ ಕೈ ಬಿಟ್ಟಿಲ್ಲ. ನನಗೆ ಕೆಲವರೆಲ್ಲ ನೀನು ಯಾಕೆ ಅದ್ರ ಬಗ್ಗೆ ಬೇರೆ ಏನೇ ವಿಚಾರ ಮಾತಾಡೋ ಸೌಜನ್ಯ ಮಾತಾಡಿ ಅನ್ನೋ ಥರ ಅದಕ್ಕೆ ಬ್ರ್ಯಾಂಡ್ ಮಾಡ್ತಾಯಿದ್ರು. ಸೌಜನ್ಯ ಖಂಡಿತ ಮಾತಾಡಬೇಕು, ಹಂಗೆ ಬೇರೆ ವಿಚಾರಗಳು ಅಷ್ಟೇ ಮುಖ್ಯ. ಮತ್ತು ನನಗೆ ಇನ್ನೂ ಕೆಲವರು ಮುಂದೆ ಅವ್ರದ್ದು ಯಾರೋ TV ಚಾನಲ್ ಥರ ನೀನೇನು ಪ್ರಸಾದ ತಗೊಂಬಿಟ್ಟ, ಗಿಳಿರಾಮನ್ ಥರ ನೀನು ಕಾಳು ತಿಂದ್ಬಿಟ್ಟ, ಅಲ್ಲಿ ಅವ್ರು ಕೊಡೋ ಕಾಳನ್ನ ತಿಂದ್ಬಿಟ್ಟ, ಈ ಥರ ಎಲ್ಲ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಿದ್ರು. ನಿಮಗೆ ಗೊತ್ತಿದೆ, ನಮ್ಗೆ ಯಾವನೂ ಪ್ರಸಾದ ಕೊಡೋಕ್ಕೂ ಆಗಲ್ಲ, ಯಾವ ಕಾಳನ್ನೂ ಹಾಕೋಕ್ಕಾಗಲ್ಲ. ಅದಿರಲಿ. ನಾವು ಆದರೆ ಇವಾಗ ಮತ್ತೆ ಸೌಜನ್ಯ ವಿಚಾರವನ್ನು ದೊಡ್ಡ ಮಟ್ಟದಲ್ಲಿ, ಅದರಲ್ಲೂ ಸಹ ನಮ್ಮ ಹಳೆ ಮೈಸೂರು ಭಾಗ ಒಕ್ಕಲಿಗರ ಏನು ಒಂದು ಮೈಸೂರು, ಮಂಡ್ಯ, ಹಾಸನ ಈ ಭಾಗದಲ್ಲಿ ಅದನ್ನ ಮನೆಗೆ ತಲುಪಿಸ್ಬೇಕಂತ ಕೆಲಸವನ್ನು ಮಾಡಬೇಕು. ಅದಕ್ಕೆ ಯೋಜನೆ ಸಹ ರೂಪಿಸಿದ್ವಿ. ಏನಿಲ್ಲ, ನಿಮ್ಗೆ ಗೊತ್ತಿದೆ, ನೀನು ಶಿವರಾತ್ರಿ ಶುರುವಾಗುವ ಒಂದು ವಾರ 15 ಮುಂಚೆ ಆದರೂ ನಮ್ಮ ಹೇಳಿದಾನೆ ಹಳೆ ಮೈಸೂರು, ಬೆಂಗಳೂರಿಂದ ಹಿಡಿದು ಮೈಸೂರು, ಮಂಡ್ಯ, ಹಾಸನ ಈ ಭಾಗದಲ್ಲಿ ಪಾದಯಾತ್ರೆ ಹೋಗೋರು ತುಂಬ ಜನ ಹೋಗ್ತಾ ಇರ್ತಾರೆ. ತುಂಬ ಜನ ಪಾದಯಾತ್ರೆ ಹೋಗ್ತಾರೆ. ಆದರೆ ಅವ್ರಿಗೆಲ್ಲರಿಗೂ ನಾವು ಇವಾಗ ಸೌಜನ್ಯ ವಿಚಾರ ತಲುಪಿಸ್ಬೇಕಾಗಿದೆ. ನೋಡಿ, ಇದೇ ಸಮುದಾಯದ ಒಂದು ಹೆಣ್ಣುಮಗಳನ್ನಲ್ಲಿ ಸುಮಾರು 12-13 ವರ್ಷದ ಹಿಂದೆ ರೇಪ್ ಮಾಡಿ ಅಮಾನುಷವಾಗಿ ಕೊಲೆ ಮಾಡಿದಂಥ ನೀಚ ಕಿರಾತಕರು. ಹಂಗಾಗಿ ನೀವು ಹೋದರೆ ನೀವು ಪಾದಯಾತ್ರೆ ಹೋಗ್ಬೇಡಿ ಅಂತ ಹೇಳ್ತಾ ಇಲ್ಲ. ಹೋಗಿ ಅಲ್ಲಿ ಹೋಗ್ಬಿಟ್ಟು ದಯವಿಟ್ಟು ಸೌಜನ್ಯ ಗೌಡ ನ್ಯಾಯ ಕೊಡು ಅಂತ ಹೇಳ್ಬಿಟ್ಟು ಮಂಜುನಾಥನ ಕೇಳ್ಕೊಳ್ಳಿ. ಸ್ವತಃ ಏನು ಮಾತನಾಡುವ ಮಂಜುನಾಥ ಅಂತ ಹೇಳುವ ವೀರೇಂದ್ರ ಹೆಗಡೆಯವ್ರನ್ನೇ ನೇರವಾಗಿ ಕೇಳಿ, ಹೆಗಡೆಯವರೇ ಯಾಕೆ ಸೌಜನ್ಯ ವಿಚಾರದಲ್ಲಿ ಮಾತಾಡ್ತಾ ಇಲ್ಲ, ಆಕೆ ನ್ಯಾಯ ಕೊಡಿಸಿ ಅಂತ ಹೇಳಿ. ಅವ್ರು ಹೇಳ್ತಾರೆ CBI ಕೊಟ್ಟಿದ್ವಿ, ನೋಡ್ಕೊತಾರೆ, ಹಂಗೆ ಅಂತ. ಅದೆಲ್ಲ ಕಾನೂನು ಒಂದು ಕಡೆ ಇರಲಿ, ನೈತಿಕತೆ ಪ್ರಶ್ನೆ ಬರುತ್ತಲ್ವಾ. ಅಷ್ಟೇ ಅಲ್ಲ, 100 ಯಾಕಾಯ್ತಲ್ಲಿ? ಬೆಳಕಿಗೆ ಬಂದ್ರೆ 100, 400 ಚಿಲ್ಲರೆನ ಬಂದಿದೆಯಲ್ವಾ, 434, 438. ಬೆಳಕಿಗೆ ಬರದೇ ಇರೋದು ಎಷ್ಟು? ಬರೀ ಸ್ವತಃ ವೀರೇಂದ್ರ ಹೆಗಡೆ ಅವರೆಲ್ಲ ಅವ್ರ ತಂದೆ ಕಾಲದಿಂದನೂ ಆಗಿರೋವಂಥದ್ದು ಅಲ್ಲಿ, ರತ್ನವರ್ಮ ಹೆಗಡೆಯವ್ರ ಕಾಲದಿಂದನೂ ಆಗಿದವಲ್ವ ಅಲ್ಲಿ. ಅದೆಲ್ಲ ಬೆಳಕಿಗೆ ಬರಬೇಕಲ್ವಾ. ಈಗ ಯಾವ ಒಂದು ನೈತಿಕತೆ ಇಟ್ಕೊಂಡು ನೀವು ಅಯೋಧ್ಯೆಯ
ರಾಮನ ದೇವಸ್ಥಾನಕ್ಕೆ ಬೆಳ್ಳಿ ಪೂಜೆ ಮಾಡೋಕ್ಕೆ ಪೂಜಾ ಅವೆಲ್ಲ ಬೆಳ್ಳಿ ಐಟಮ್ಗಳು ಕೊಡ್ತೀನಿ ಅಂತ ಹೇಳ್ತೀರಾ? ಇದು ಅಟ್ಲೀಸ್ಟ್ ಹೋಗಿರೋ ಮಾನ ಮುಚ್ಕೊಳಕ್ಕೋಸ್ಕರ ಮಾಡ್ತಾ ಇರೋದು ಇದೆಲ್ಲ. ತಗೋತಾರ ಬಿಡ್ತಾರ ಗೊತ್ತಿಲ್ಲ. ಅವ್ರು ತಗೊಂಡವ್ರಿಗಾರು ತಗೊಂಡ್ರೆ ಅವ್ರಿಗೆ ಇದ್ರಂತೂ ಇಂಥ ಒಂದು ಕೆಟ್ಟ ಒಂದು ಬೆಳವಣಿಗೆ ಮತ್ತೊಂದಿಲ್ಲ. ಅವರು ಕೇಳಬೇಕಾಗುತ್ತೆ. ಮೊದಲು ಅಲ್ಲಿ ನೀವು ಪುಟಕೆಟ್ಟ ಚಿನ್ನ, ನೀವು ಸಾಚವಾಗಿದ್ರ ಅಂತ ಒಂದು ಜನತೆ ಮುಂದೆ ಹೇಳ್ಬೇಕಾಗುತ್ತೆ. ಈಗಲೂ ಹೇಳ್ತಾ ಇದ್ದು ನೀವು ಮಾಡಿರ ಅಂತ ಹೇಳ್ತಾ ಇಲ್ಲ. ನೀವು ಮುಖ್ಯಸ್ಥರು. ನೀವು ಅಲ್ಲಿ ನೂರಾರು ಕೋಟಿ ದುಡ್ಡು ಬಂದ್ಬೀಳುತ್ತೆ, ಸಾವಿರಾರು ಕೋಟಿ ದುಡ್ಡು ಬಂದ್ಬೀಳುತ್ತೆ. ಮುಗ್ಧವಾಗಿ ಜನ ನಂಬ್ಕೊಂಡಿದ್ದಾರೆ. ಅಂಥ ಕ್ಷೇತ್ರದಲ್ಲಿ ಹಿಂಗೆ ನಡೀತಾ ಇದೆ ಅಂದಮೇಲೆ ನಿಮ್ಗೆ ಹೆಂಗೆ ನಿದ್ದೆ ಬರುತ್ತೋ ನನಗಂತೂ ಗೊತ್ತಿಲ್ಲ. ಹೆಂಗೆ ತಿಂದನ್ನ ಮೈಗಿಳಿತು ನನಗಂತೂ ಗೊತ್ತಿಲ್ಲ. ಅದು ಒಂದಂತೂ ನಿಜ, ಇದು ಇಷ್ಟಕ್ಕೆ ನಿಂತಿಲ್ಲ. ಸೌಜನ್ಯ ವಿಚಾರ ಮನೆಗೆ ಹೋಗುತ್ತೆ. ಒಂದು ಗಾಡಿ ಮಾಡಿ ಇಡೀ ಏನು ಧರ್ಮಸ್ಥಳದಲ್ಲಿ ಏನು ನಡೀತಲ್ಲ, ಸೌಜನ್ಯ ಮತ್ತು ಜೋಡಿ ಮರ್ಡರು. ಸೌಜನ್ಯ ಕೊಲೆ ಆಗೋದಕ್ಕಿಂತ ಬರೀ 20 ದಿವಸ ಹಿಂದೆ, ಬರೀ 20 ದಿನದ ಹಿಂದೆ ಅವಳಿ ಕೊಲೆಗಳು, ಜೋಡಿ ಕೊಲೆ ಆಗುತ್ತಲ್ಲ, ನಾರಾಯಣ ಮತ್ತು ಆತನ ತಂಗಿ, ಮಾವುತ ನಾರಾಯಣ ಮತ್ತು ಆತನ ತಂಗಿ ಯಮುನಾ, ಇವರಿಬ್ಬರು ಕಲ್ಲೆತ್ತ ಸಾಯಿಸಾಕ್ತಾರಲ್ಲ. ಅದ್ರ ಮೇಲೆ ಅವರು ನಾರಾಯಣನ ಹೆಂಡತಿ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದು ಸ್ವತಃ ವೀರೇಂದ್ರ ಹೆಗಡೆಯವರ ತಮ್ಮ ಹರ್ಷೇಂದ್ರ ಹೆಗಡೆಯವ್ರ ಮೇಲೆ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದು, ತಗೊಂಡಿಲ್ಲ. ಇಷ್ಟೆಲ್ಲ ಆಗಿದೆಯಲ್ವಾ? ಇದ್ರ ಬಗ್ಗೆ ಎಲ್ಲ ವಿವರವನ್ನು ಹಾಕಿ ಬೀದಿಯಲ್ಲಿ ಮಂಡ್ಯ, ಮೈಸೂರು, ಹಾಸನ, ಬೆಂಗಳೂರು ಸುತ್ತಮುತ್ತ ಬೀದಿಯಲ್ಲಿ ಮನೆ ತಲುಪಿಸ್ಬೇಕಾಗುತ್ತೆ. ಆ ಕೆಲಸ ಮಾಡೋ ಹೊರಟಿದ್ದೀವಿ ನಾವೆಲ್ಲ. ಗೊತ್ತಾಗಬೇಕಲ್ಲ ನ್ಯಾಯ ಕೊಡಿಸಿದ್ದು. ಮಂಜುನಾಥನ್ನೇ ಕೇಳ್ಕೊಳ್ಳಿ. ಮಂಜುನಾಥನ ಬಗ್ಗೆ ಕೆಲವರು ಹಬ್ಬಿಸ್ತಾ ಶುರು ಮಾಡ್ಬಿಟ್ಟು ಏನೆಲ್ಲ ನಾಟಕ ಆಡಿದ್ರು. ನಮ್ಮ ಹಿಂದೂ ದೇವರು ಟೀಕೆ ಮಾಡ್ತವ್ರೆ, ಮಂಜುನಾಥನ್ ಟೀಕೆ ಮಾಡ್ತವ್ರೆ. ಇಷ್ಟು ಜನ ಯಾರಾದರೂ ಸಹ ಮಂಜುನಾಥನ್ ಟೀಕೆ ಮಾಡಿಲ್ಲ, ಅಣ್ಣಪ್ಪನ ಟೀಕೆ ಮಾಡಿಲ್ಲ. ಅಸಹಾಯಕವಾಗಿ ಕೇಳ್ಕೊಂಡಿದ್ದಾರೆ. ದೇವರೇ ಯಾಕಪ್ಪ ಇನ್ನೂ ನ್ಯಾಯ ಕೊಡಿಸಿಲ್ಲ ಅಂತ ಹೇಳ್ಬಿಟ್ಟು. ಆ ಕಿರಾತಕರನ್ನ ಯಾಕೆ ಬಿಟ್ಕೊಂಡು ಕೊಡ್ತೀಯಾ? ಆ ಕಿರಾತಕರಿಗೆ ಒಂದು ಗತಿ ಕಾಣಿಸಿಲ್ವ ಅಂತೇಳಿ ಅಸಹಾಯಕವಾಗಿ ಕೇಳ್ಕೊಂಡಿದ್ರೆ ವಿನಃ ಯಾರೂ ಸಹ ಮಂಜುನಾಥನಾಗಲಿ ಅಣ್ಣಪ್ಪನಾಗಲಿ ದೂಷಣೆ ಮಾಡಿಲ್ಲ, ತೆಗಳಿಲ್ಲ. ಇನ್ನೂ ಸಹ ಅಣ್ಣಪ್ಪನಿಗೆ ಮಂಜುನಾಥನಿಗೆ ಮಸಿ ಬೆಳೆಯೋ ಕೆಲಸವನ್ನು ಅದು ಯಾರಿದ್ದಾರೆ, ನಾವೇ ಭೂಲೋಕದ ದೇವರು ಅಂತ ಹೇಳ್ಕೊತಾರಲ್ಲ, ಇವರೇ ಮಾಡಿದ್ದು. ಆ ನೀಚ ಕೆಲಸ ಮಾಡಿರೋರು ಜನಸಾಮಾನ್ಯರು ಯಾರೂ ಮಾಡಿಲ್ಲ. ಜನಸಾಮಾನ್ಯರು ನೋಡಿ ಎಷ್ಟು ಮುಗ್ದಿರ್ತಾರೆ ಅಂದರೆ, ನಿಮ್ಮನ್ನು ಎಷ್ಟು ನಂಬ್ತಾರೆ, ಎಲ್ಲ ಮಾಡ್ತಾರೆ. ಒಂದ್ಸಲ ನಿಮ್ಮಗಳ ಕಚ್ಚರಕತನ, ನಿಮ್ಮ ಒಂದು ಕೊಲೆಗಡಕತನ, ನೀಚತನ ಜನಗಳಿಗೆ ಗೊತ್ತಾಯಿತು ಅಂದರೆ ಅಷ್ಟೇ ತಲೆ ಮೇಲೆ ಹೊತ್ಕೊಂಡಿದ್ರು ತೆಗೆದು ತೆಳಗೆಸಿತಾರೆ. ಅದಂತೂ ನೆನಪಿರಲಿ. ಈಗಲೂ ಅಷ್ಟೇ, ನಿಮಗೆ ನಿಜವಾಗ್ಲೂ ಸಹ ಮಂಜುನಾಥನ ಬಗ್ಗೆ ಭಕ್ತಿ ಇದ್ದರೆ, ನಿಮ್ಮ ನೈತಿಕತೆ ಇದ್ದರೆ, ಅಂಥ ಸಾಕ್ಷಿನ ಹೊಂದಿದ್ರೆ ಮೊದಲು ಆ ಹೆಣ್ಮಗುಗೆ ನ್ಯಾಯ ಕೊಡಿಸ್ಬೇಕು. ಮತ್ತು ಅಲ್ಲಿ ಡಬಲ್ ಮಾಡಿರೋದು ಇದೊಂದೇ ಅಲ್ಲ, ಬರೀ ನಾವೆಲ್ಲ ಸೌಜನ್ಯ ಅಷ್ಟೇ ಇಟ್ಕೊಂಡಿದ್ದೀವಿ. ಸೌಜನ್ಯ ಒಂದೇ ಅಲ್ಲ, ಇಂಥ ನೂರಾರು ಅಮಾಯಕ ಹೆಣ್ಮಕ್ಳ ಮೇಲೆ ಅತ್ಯಾಚಾರಗಳಾಗಿದೆ, ರೇಪ್ಗಳಾಗಿದೆ, ಕೊಲೆಗಳಾಗಿದೆ. ಅವರೆಲ್ಲರಿಗೂ ನ್ಯಾಯ ಸಿಗಬೇಕು ಅಲ್ವಾ? ಸೌಜನ್ಯ ಮುಖಾಂತರ ಎಲ್ಲರಿಗೂ ನ್ಯಾಯ ಸಿಗಬೇಕು. ಸೌಜನ್ಯ ಕೇಸು ಮತ್ತೆ ಇದು ಕರ್ನಾಟಕದ ಮನೆ ಮಾತಾಗುತ್ತೆ. ನ್ಯಾಯ ಸಿಗೋವರೆಗೂ ಸಹ ವಿರಮಿಸಬಾರ್ದು. ಮತ್ತು ನಾನು ಯಾಕೆ ಈ ವಿಚಾರ ಮತ್ತೆ ತಂದೆ ಅಂದರೆ, ಇವರು ಹೆಗಡೆಯವರೇ ಹೇಳಿದ್ದಾರೆ, ವೀರೇಂದ್ರ ಹೆಗಡೆಯವರು, ರಾಮ ಮಂದಿರಕ್ಕೆ ನಾವು ಬೆಳ್ಳಿ ಐಟಮ್ಗಳನ್ನ ಪೂಜೆ ಮಾಡ್ಲಿಕ್ಕೆ ಕೊಡ್ತೀವಿ ಅಂತ. ಕೊಟ್ಟರು ತಗೋಬಾರ್ದು ಇವರಿಂದ. ನಾನು ಹೇಳ್ತಾ ಇರೋದು, ನೀವು ಮಾಡಿರಿ, ಈಗಲೂ ಹೇಳ್ತೇನೆ, ನೀವು ಮಾಡಿರ ಅಂತ ಹೇಳ್ತಾ ಇಲ್ಲ. ಫಸ್ಟು ನೀವು ಶುದ್ಧವಾಗಿ ಬನ್ನಿ, ನಿಮ್ಮ ಕ್ಷೇತ್ರನ ಶುದ್ಧಿಗೊಳಿಸಿ ಅಂದರೆ ಯಾರು ಹೇಳ್ತಿದ್ರಲ್ಲ, ಕೆಲವು 3 ಪೆಕರಗಳು ಕೂತ್ಕೊಂಡಲ್ಲಿ ಬ್ರಹ್ಮಕಲಶ ಅದು ಅಂತ, ಹಿಂಗೆಲ್ಲ ಶುದ್ಧಿಗೊಳಿಸೋದು, ನ್ಯಾಯ ಕೊಡಿಸ್ಬೇಕಲ್ಲಿ. ಈಗಲೂ ಸಹ ಅತೃಪ್ತ ಆತ್ಮಗಳು ಇಡೀ ನೇತ್ರಾವತಿಯ ಹೊಳೆಯ ದಡದಲ್ಲೋ ಕಾಡಲ್ಲೋ ಸುತ್ತಾಡ್ತಾ ಇದ್ದಾವಲ್ಲ, ಆತ್ಮಗಳಿಗೆ ಫಸ್ಟು ಒಂದು ಮೋಕ್ಷ ಅಂದರೆ ನ್ಯಾಯಕ್ಕೆ ಸಿಗಬೇಕು, ನ್ಯಾಯ ಕೊಡಿಸ್ಬೇಕು. ಆವಾಗ ಒಪ್ಕೋಬೋದು. ಯಾರು ಕಿರಾತಕರು, ಆ ಟೀಮ್ ಯಾವುದು, ಆ ದುಷ್ಟ ಒಂದು ಟೀಮ್ ಇದೆಯಲ್ಲ, ಯಾವುದು ಈ ಕೆಲಸ ಮಾಡ್ತಾ ಇದ್ದಾರೋ ಆ ದುಷ್ಟ ಒಂದು ಟೀಮನ್ನು ಮಟ್ಟ ಹಾಕಬೇಕು, ಬಲಿ ಹಾಕಬೇಕು. ಆವಾಗ ನಾವು ಒಪ್ಕೋಬೋದು. ನಿಮ್ಮನ್ನು ಹೆಗಡೆಯವ್ರನ್ನೂ ಒಪ್ಕೋಬೋದು. ನಮಗೇನು ನಿಮ್ಮ ಮೇಲೆ ವೈಯಕ್ತಿಕ ದ್ವೇಷ ಇಲ್ಲ. ಯಾಕೆಂದರೆ ಸಹಜವಾಗಿ ಕೇಳ್ತಾರೆ ಎಲ್ಲರೂ, ನೀವು ಜೈನರಾಗಿದ್ರೆ ಅದು ಹೆಂಗಪ್ಪ ನೀವು ಅಲ್ಲಿ ಹಿಂದೂ ಧರ್ಮಕ್ಕೆ ಕನ್ವರ್ಟ್ ಆಗಿಲ್ಲ? ಏನಿಲ್ಲ, ಜೈನರು ನೀವು ಹಿಂದೂ ದೇವ್ರ ಶಿವನ ಪೂಜೆ ಮಾಡ್ತಿರಲ್ಲ, ಯಾವ ಇದ್ರ ಮೇಲೆ ಪೂಜೆ ಮಾಡ್ತೀರಾ? ಅಥವಾ ಕನ್ವರ್ಟ್ ಆಗಿದ್ರ ಅಂದ್ರೆ ಇಲ್ಲ, ಗೊಮ್ಮಟೇಶ್ವರನೂ ಅಲ್ಲಿ ಬಾಹುಬಲಿನೂ ಸ್ಥಾಪನೆ ಮಾಡಿದ್ರ, ನಿಮ್ಮ ಜೈನತ್ವವನ್ನು ಇಟ್ಕೊಂಡಿದ್ರ ಅಲ್ವಾ? ಸಹಜವಾಗಿ ಮುಗ್ಧರು ಕೇಳ್ತಾರಲ್ವಾ, ಜನ ಕೇಳ್ತಾರ ಪ್ರಶ್ನೆಗಳನ್ನು. ಹಂಗಾಗಿ ಎಲ್ಲದಕ್ಕೂ ಸಹ ಉತ್ತರದಾಯಿತ್ವ ನೀವು ಆಗಿರ್ತೀರ. ವೀರೇಂದ್ರ ಹೆಗಡೆ ಅವರೇ, ಕರ್ನಾಟಕ ಜನಕ್ಕೆ ನೀವು ಮತ್ತೆ ಪುಟಕ್ಕಿಟ್ಟ ಚಿನ್ನ ಅಂತ ಪ್ರೂವ್ ಮಾಡಿ. ಅಲ್ಲಿವರೆಗೂ ಸಹ ಪ್ರಶ್ನೆಗಳು ಹೇಳ್ತಾ ಇರುತ್ತೆ, ಉತ್ತರ ಕೊಡಬೇಕಾಗತ್ತೆ. ನೀವು ಕೊಟ್ಟಿಲ್ಲ ಅಂದರೂ ಸಹ ಜನಸಾಮಾನ್ಯರು
ನಿಮ್ಮ ಮೇಲೆ ಒಂದು ಅನುಮಾನದ ಕಣ್ಣು ಇಟ್ಕೊಂಡೇ ಇರ್ತಾರೆ ಅಂತ ಹೇಳ್ತಾ, ನಾವು ಯಾವುದೇ ಕಾರಣಕ್ಕೂ ಸಹ ನಮ್ಮ ವೀಕ್ಷಕರಿಗೆ ಅಂದರೆ ಕನ್ನಡ ಜಾಣಜಾಣಿಯರು ಜೊತೆ ನಿಂತಂಥವ್ರು, ನಮ್ಮ ಸಪೋರ್ಟ್ ಮಾಡಿದಂಥವ್ರು ಈಗಲೂ ಸಹ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಯಾವತ್ತೂ ಸಹ ನಾವು ಯಾವ ಪ್ರಸಾದ ತಿಂದಿಲ್ಲ, ಯಾವನು ಕಾಳಾಕೋಕ್ಕಾಗಲ್ಲ, ಯಾವನ ಕಿತ್ತೋಗಿರೋ ಟಿ ವಿಯವನಲ್ಲೂ ಯಾವನೋ ಅಯೋಗ್ಯ ಗಿಣಿರಾಮನೂ ಅಲ್ಲ, ನಾನು ಲಂಕೇಶ್ವರ ಶಿಷ್ಯ. ಹಂಗಾಗಿ ನಮ್ಮನ್ನು ಕೊಂಡ್ಕೊಳಕ್ಕಾಗಲ್ಲ ಇವ್ರ ಕೈಲಿ. ನಾನು ಯಾವತ್ತೂ ವಿರಮಿಸಿಲ್ಲ. ಮತ್ತೆ ನಾವು ಸೌಜನ್ಯ ವಿಚಾರವನ್ನು ಮನೆ ತಲುಪಿಸುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ. ಎಲ್ರಿಗೂ ಸಹ ನಮಸ್ಕಾರ.